ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರುತ್ತಾ ನಮ್ಮ ದೇಹದ ರಕ್ಷಣೆ ಮಾಡಿಕೊಳ್ಳುವ ಅನೇಕ ವಿಧಿವಿಧಾನಗಳಲ್ಲಿ ಒಂದು ತಲೆಗೆ ಎಣ್ಣೆ ಹಚ್ಕೊಳ್ತಕ್ಕಂಥದ್ದು. ಅದು ಕೊಬ್ಬರಿ ಎಣ್ಣೆ ಇರ್ಬೋದು, ಹರಳೆ ಎಣ್ಣೆ ಇರ್ಬೋದು, ಅಥವಾ ವಿಧವಾದ ಎಷ್ಟೋ ಈಗ ಆಯಿಲ್ಸು ಹೇರ್ ಆಯಿಲ್ಸ್ ಅಂತ ಬಂದಿರುತ್ತೆ. ಆದರೆ ಹರಳೆಣ್ಣೆ ಇದೆ ಅಲ್ವಾ, ಹರಳೆಣ್ಣೆಗೆ ವಿಶೇಷ ಏನು ಅಂದರೆ ನಾವು ಒಂದನ್ನು ಗಮನಿಸಿರ್ಬೋದು. ಸ್ವಲ್ಪ ಹಿಂದಿನ ಕಾಲಕ್ಕೆ ನೋಡಿದಾಗ ಮಗು ಹುಟ್ಟಿದ ತಕ್ಷಣ ಆ ಮಗುವನ್ನು ಹಳ್ಳಿಗಳಲ್ಲಿ ಕೆಲವರು ಹೊಕ್ಕಳಿಗೆ ಹರಳೆಣ್ಣೆ ಇಡ್ತಾಯಿದ್ದಿದ್ದು, ತಲೆಗೆ ಹರಳೆಣ್ಣೆ ಇಡ್ತಕ್ಕಂಥದ್ದು, ಇಡೀ ದೇಹವೆಲ್ಲ ಹರಳೆಣ್ಣೆಗೆ ಸವರಿ ಹರಳೆಣ್ಣೆಯನ್ನು ಉಜ್ಜಿ ಅಥವಾ ಹರಳೆಣ್ಣೆಯನ್ನು ಹಾಕಿಡ್ತಾ ಇರ್ತಕ್ಕಂಥದ್ದನ್ನು ಕೂಡ ಗಮನಿಸಿ. ಇದನ್ನೆಲ್ಲ ಕೇಳಕ್ಕೆ ಹೋದಾಗ ಆ ಮಗು ಶಾಂತವಾಗಿರುತ್ತೆ, ಎಲ್ಲೋ ಒಂದು ಕಡೆ ಮಗು ತಂಪಾಗಿರುತ್ತೆ ಅಂತಕ್ಕಂಥ ಅನೇಕ ಆಗಿನ ಕಾಲಕ್ಕೆ ತಕ್ಕ ಹಾಗೆ ಆ ಜನರ ಅಭಿಪ್ರಾಯ ಇತ್ತು. ಆದರೆ ಇವತ್ತಿನ ದಿವಸ ಆದರೂ ಕೂಡ ಕೆಲವು ಸಂಪ್ರದಾಯಗಳಲ್ಲಿ ಕೆಲವು ಪದ್ಧತಿ ನಮ್ಮಲ್ಲಿ ಇವತ್ತು ಮನುಷ್ಯ ಹುಟ್ಟಿದಾಗ ತಲೆಗೆ ಎಣ್ಣೆ ಹಚ್ಚಿ ಹೊಕ್ಕಳಿಗೆ ಎಣ್ಣೆ ಇಡ್ತಕ್ಕಂಥದ್ದು. ಎಷ್ಟೋ ಮನೆಗಳಲ್ಲಿ ಮಗು ತುಂಬ ಚೀರಾಡ್ತಾ ಇದೆ, ಅರಚ್ತಾ ಇದೆ ಅಂದರೆ ಹೊಕ್ಕಳಿಗೆ ಕ್ಯಾಸ್ಟರ್ ಆಯಿಲ್ ಅಂತ ಏನು ಹರಳೆಣ್ಣೆ ಅಂತೀವಲ್ವ, ಅದನ್ನು ಆ ಹೊಕ್ಕಳಲ್ಲಿ ಸ್ವಲ್ಪ ಹರಳೆಣ್ಣೆ ಇಟ್ಟಾಗ ಆ ಮಗು ಪ್ರಶಾಂತವಾಗಿ ನಿದ್ದೆ ಹೋಗ್ತಾ ಇರೋದನ್ನು ಕೂಡ ನಾವು ಇವತ್ತಿನ ದಿವಸ ಗಮನಿಸ್ಬೋದು. ಇಲ್ಲಿ ಏನು ಬಹು ಮುಖ್ಯವಾಗಿ ವಿಷಯ ಏನು ಅಂದರೆ, ಮನುಷ್ಯ ಈ ಒಂದು ದೇಹವನ್ನು ತ್ಯಜಿಸಿ ಹೊರಟಾಗ ಆ ತ್ಯಜಿಸಿದ ದೇಹಕ್ಕೂ ಕೂಡ ಇವತ್ತಿನ ದಿವಸ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಅದನ್ನು ವಿಧಿಪೂರ್ವಕವಾಗಿ ಅಥವಾ ಭೂಸ್ಥಾಪಿತ ಅಥವಾ ಅಗ್ನಿಸ್ಪರ್ಶಕ್ಕೆ ಕೊಡ್ತಕ್ಕಂಥದ್ದು ಕೂಡ ಪದ್ಧತಿ ನಮ್ಮ ಮನೆಗಳಲ್ಲಿ ಇದೆ. ಇದೆಲ್ಲವನ್ನು ಗಮನಿಸಿ ನಾವು ನೋಡೋಕ್ಕೆ ಹೋದಾಗ ಈ ಎಣ್ಣೆ ಹರಳೆ ಎಣ್ಣೆ ವಾರಕ್ಕೊಮ್ಮೆಯಾದರೂ ನಾವು ಮನೆಯಲ್ಲಿ ಹಚ್ಚಿಕೊಳ್ಳೋದ್ರಿಂದ ಪ್ರಶಾಂತತೆ, ದೀರ್ಘಾಲೋಚನೆಗಳು, ಧನಾತ್ಮಕ ಚಿಂತನೆಗಳು ಕೂಡ ನಮಗೆ ಬರುತ್ತೆ. ಅಟ್ಲೀಸ್ಟ್ ನಾವಿಲ್ಲದೇ ಇದ್ದರೂ ಆ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ, ಅದು ಹೆಣ್ಣು ಮಗು ಆಗ್ಬೋದು, ಗಂಡು ಮಗು ಆಗ್ಬೋದು, ಆ ಎಣ್ಣೆಯನ್ನು ತಲೆಗೆ ಹಚ್ಚೋದ್ರಿಂದ ಸಾಕಷ್ಟು ಶುಭ. ಇವತ್ತಿನ ವಿಷಯಕ್ಕೆ ಬಂದಾಗ ಈ ತಲೆಗೆ ಎಣ್ಣೆ ಹಚ್ಚತಕ್ಕಂಥದ್ದು 7 ದಿನ ಶುಭನ ಅಥವಾ ಯಾವ ದಿನ ಶುಭ, ಯಾವ ದಿನ ಅಶುಭ ಅಂತಕ್ಕಂಥದ್ದನ್ನು ನಾವು ಗಮನಿಸಿ ನಮ್ಮ ಆಚಾರ ವಿಚಾರ, ನಮ್ಮ ಪರಂಪರೆ, ಅನುಭವಗಳ ಮೂಲಕ ನಾವು ನೋಡೋಕ್ಕೆ ಹೋದಾಗ ನಾವು ಈ ಹರಳೆಣ್ಣೆಯನ್ನು ಅಥವಾ ಕೊಬ್ಬರಿ ಎಣ್ಣೆ ಇರ್ಬೋದು, ಹರಳೆಣ್ಣೆ ಇರ್ಬೋದು, ಅಥವಾ ಏರ್ ಆಯಿಲ್ಸ್ ಆಗ್ಬೋದು, ಇವೆಲ್ಲವನ್ನು ಹಚ್ಚೋದ್ರಿಂದ ಧನಾತ್ಮಕ ಲಹರಿಗಳು ದೇಹದಲ್ಲಿ ನಮಗೆ ಸೇರಿಕೊಳ್ಳುತ್ತೆ, ಶರೀರದೊಳಗೆ ಅವು ಪ್ರವೇಶ ಕೂಡ ಆಗುತ್ತೆ. ಇನ್ನು ತಲೆ ಕೂದಲು ಸಂರಕ್ಷಣೆಗಾಗಿ ನಾವು ಎಣ್ಣೆ ಹಚ್ತಾ ಇದ್ದೀವಿ ಅಂತ ನಾವು ಅಂದ್ಕೋಬೋದು, ಆದರೆ ಇಡೀ ದೇಹಕ್ಕೂ ಕೂಡ ಆ ಎಣ್ಣೆಯ ಮಹತ್ವ, ಎಣ್ಣೆಯ ಪ್ರಭಾವ ಕೂಡ ಇರುತ್ತೆ. ಯಾವ ದಿನ ಯಾವ ಸಮಯ ಎಣ್ಣೆ ಹಚ್ಕೋಬೇಕು ತಲೆಗೆ ಅಂತಕ್ಕಂಥ ಒಂದು ನಿಯಮಾನುಸಾರ ನಾವು ಗಮನಿಸಿ ನೋಡೋಕ್ಕೆ ಹೋದಾಗ ಯಾವಾಗಲೂ ಅಷ್ಟೇ ಸೂರ್ಯೋದಯ ಸೂರ್ಯಾಸ್ತದಲ್ಲಿ ತಲೆಗೆ ಎಣ್ಣೆ ಹಚ್ಚಿಕೊಳ್ಳಬಾರ್ದು. ಎಲ್ಲ ದಿನಗಳಲ್ಲೂ ಅಷ್ಟೇ ಸೂರ್ಯೋದಯ ಸೂರ್ಯಾಸ್ತದಲ್ಲಿ, ಸೂರ್ಯ ಉದಯ ಆಗ್ತಕ್ಕಂಥ ಸಮಯ, ಬೆಳಗಿನ ಸಮಯದಲ್ಲಿ, ಸಂಧ್ಯಾಕಾಲದಲ್ಲಿ ತಲೆಗೆ ಎಣ್ಣೆಯನ್ನು ಹಚ್ಕೋಬಾರ್ದು, ಅದು ಶುಭ ಕೂಡ ಅಲ್ಲ. ಇನ್ನು ಎರಡನೇದು, ಹಾಗೇ ಕೆಲವರು ಏನು ಮಾಡ್ತಾರೆ, ಮಲಗುವಾಗ ರಾತ್ರಿ ಮಲಗೋ ಸಮಯದಲ್ಲಿ ತಲೆಗೆ ಎಣ್ಣೆ ಇಟ್ಕೊಂಡು ಮಲಗ್ತಾರೆ. ಅದು ತಪ್ಪು, ಅದು ಶುಭ ಅಲ್ಲ, ಅಶುಭ. ಎಷ್ಟೋ ಒಂದು ನೆಗೆಟಿವ್ ಲಹರಿಗಳು ಕೂಡ ಅಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಎಣ್ಣೆ ಹಚ್ಕೊಂಡು ಮಲಗಬಾರ್ದು ಅಂತ ಹೇಳುತ್ತೆ. ಅದು ಹಾಗೆ ಹಚ್ಕೊಂಡು ಮಲಗೋದ್ರಿಂದ ನಮಗೆ ಗೊತ್ತು, ಲಕ್ಷ್ಮಿ ಜ್ಯೇಷ್ಠ ಲಕ್ಷ್ಮಿ ಅಕ್ಕ ತಂಗಿರು. ಲಕ್ಷ್ಮಿ ಅಂದಾಗ ನಮಗೆಲ್ಲವೂ ಶ್ರೇಯಸ್ಸು, ಜ್ಯೇಷ್ಠ ಲಕ್ಷ್ಮಿ ಅಂದಾಗ ಎಲ್ಲವೂ ಕೂಡ ನಾಶ. ಆ ರೀತಿ ನೋಡೋಕ್ಕೆ ಹೋದಾಗ ಆ ತಾಯಿ ಜ್ಯೇಷ್ಠ ಲಕ್ಷ್ಮಿಯನ್ನು ಆವಾಹನೆ ಮಾಡಿದ ಹಾಗೆ ಇರುತ್ತೆ. ಹಾಗಾಗಿ ಮಲಗುವ ಸಮಯದಲ್ಲಿ ತಲೆಗೆ ಎಣ್ಣೆ ಇಟ್ಕೊಂಡು ಮಲ್ಕೋಬಾರ್ದು, ತಲೆಗೆ ಎಣ್ಣೆ ಹಚ್ಕೊಂಡು ಮಲ್ಕೋಬಾರ್ದು. ಇನ್ನು ಬಹುವಿಶೇಷವಾಗಿ ಮಂಗಳವಾರ, ಹಾಗೆ ಶುಕ್ರವಾರ, ಶನಿವಾರದ ದಿನ, ದಿನಪೂರ್ತಿ ಯಾವಾಗಲೇ ಆಗಲಿ ದಿನವೇ ಆಗಲಿ ಆ ದಿನ ತಲೆಗೆ ಎಣ್ಣೆಯನ್ನು ಹಚ್ಕೋಬಾರ್ದು. ಇದರಿಂದ ಏನಾಗುತ್ತೆ, ಆ ದೇಹಕ್ಕೆ ನಿಶಕ್ತತೆ ಅಥವಾ ಎಲ್ಲೋ ಒಂದು ಕಡೆ ಗ್ರಹಕಾಟ ಕೂಡ ಪ್ರಾರಂಭ ಆಗುತ್ತೆ. ಯಾಕೆಂದರೆ ನಿಮಗೆ ಗೊತ್ತು, ಮಂಗಳವಾರ ಅಂದರೆ ಕುಜನಿಗೆ ಪ್ರತೀಕ, ಶುಕ್ರವಾರ ಅಂದರೆ ಶುಕ್ರನ ಒಂದು ಪ್ರತೀಕದ ದಿನ, ಇನ್ನು ಶನಿವಾರ ಅಂದಾಗ ಭಗವಾನರ ಒಂದು ಪ್ರತೀಕದ ದಿನ, ಶನಿ ಭಗವಾನರು. ಹಾಗಾಗಿ ಇಲ್ಲಿ ಕುಜನ ಪ್ರತೀಕ. ನೀವು ಮಂಗಳವಾರ ತಲೆಗೆ ಎಣ್ಣೆ ಹಚ್ಕೊಳ್ಳೋರು ನೋಡಿ, ಕೋಪಿಸ್ಟ್ರು, ಪ್ರತಿ ಮಾತಿಗೂ ಕೋಪ ಮಾಡ್ಕೊಳಕ್ಕೆ ಹೋಗ್ತಾರೆ. ಅಟ್ಲೀಸ್ಟ್ ಕೇಳೋದೇ ಇಲ್ಲ, ಹೇಳಿದನಾದರೂ ಕೇಳಿಸ್ಕೊಳ್ಳಲ್ಲ. ಇನ್ನು ಶುಕ್ರವಾರಕ್ಕೆ ಬಂದಾಗ ನಮಗೆ ಬರ್ತಕ್ಕಂತಹ ಅನೇಕ ನಮಗೆ ಆ ಒಂದು ಲಕ್ಷ್ಮಿಯ ಕೃಪೆ ಕೂಡ ನಮಗೆ ಕಡಿಮೆ ಆಗ್ತಕ್ಕಂಥದ್ದು. ಶನಿವಾರ ಅಂದಾಗ ಆಯುಸ್ಸು ಕ್ಷೀಣ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಇವೆಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.